ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅಭಿಷೇಕ್ ಡೈಲಿ ಬ್ಲಾಗ್ಸ್. ಇವತ್ತು ಸ್ಟಾರ್ಟ್ ಮಾಡ್ತಿರೋದು ಜಿಮ್ಮಿಂದ. ಇವಾಗ ನಾನೇ ಜಿಮ್ಮಿಗೆ ಫಸ್ಟು. ಜಿಮ್ಮಲ್ಲಿ ಯಾರೂ ಇಲ್ಲ. ಬನ್ನಿ ವರ್ಕೌಟ್ ಸ್ಟಾರ್ಟ್ ಮಾಡಿ ಬೇಗ ಆಫೀಸ್ಗೆ ಹೋಗೋಣ. ಬನ್ನಿ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ನೋಡಿ ನಮ್ಮ ಜಿಮ್ಮಿಂದ ಮಾರ್ನಿಂಗ್ ವ್ಯೂ ಹೇಗಿದೆ. ಈ ಲೈನ್ ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ರೆಪ್ಸ್ ಆರ್ ಈಸಿಯರ್ ವಿತ್ ಎಸ್ ಮೈ. ಬೆಳಗ್ಗೆ ಜಿಮ್ಗೆ ಹೋಗಿ ಬಂದು ಆಫೀಸ್ ಮುಗಿಸ್ಕೊಂಬಂದು ಈಗ ನಾನು ಕವನ ಪಾಪು ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿ ಪಾಪು ದೇವ್ರ ದರ್ಶನ ಮಾಡೋಕೆ ಓಡಾಡ್ತಾ ಇದ್ದಾನೆ. ನೋಡಿ ಕವನ ಕರ್ಕೊಂಬರಕ್ಕೆ ಹೋಯ್ತಾ. ಏನು ಮಾಡ್ತಾವನು ಪಾಪು ನೋಡೋಣ. ಬಂದ ಅಲ್ಲಿ ಶಾಂತ್ ಕಾಮ್. ಇದು ಶಿವನ ದೇವಸ್ಥಾನ, ನಮ್ಮ ಮನೆ ಹತ್ರನೇ ಇದೆ. ನಿಶಾಂತ್ ನೋಡಿ ಓಡ್ತಾ ಇದ್ದಾನೆ. ಇಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ. ಅವನು ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಕವನ ಹೇಳ್ಕೊಂಬರ್ತಾ ಅವಳು. ಅಲ್ಲಿ ದರ್ಶನ ಮುಗಿಸ್ಕೊಂಬಂದು ಈಗ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ಜನ ಅವರೇ. ಅಮಾವಾಸ್ಯೆ ಪೂಜೆ ನಡೀತಾ ಇದೆ. ಬೆಳಗ್ಗೆನೇ ಎದ್ದು ಪೂಜೆ ಮುಗಿಸಿ ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೋದ್ಮೇಲೆ ಹೇಳ್ತೀವಿ. ನೋಡಿ KR ಪುರಂ ಮಾರ್ಕೆಟ್ಗೆ ಬಂದಿದ್ದೀವಿ ಹೂವು ತಗೊಳ್ಳೋಣ ಅಂತ. ಇಲ್ಲಿ ನೋಡಿ ಇಲ್ಲಿ ಕವನ ಹೋಗ್ತಾ ಇದ್ದಾಳೆ. ಕವನ ಪಾಪ ಹೋಗ್ತಾ ಇದ್ದಾರೆ. ತುಂಬ ಕ್ರೌಡ್ ಐತೆ. ಹೂವು ನೋಡಿ, ಹೂವು ಮತ್ತು ಡೆಕೋರೇಷನ್ಗೆ ಎಲ್ಲರೂ ಇಲ್ಲಿಂದನೇ ಪರ್ಚೇಸ್ ಮಾಡೋದು, ಯಾಕಂದರೆ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ. ನೋಡಿ ಇಲ್ಲಿ ಆಗ್ತಾಯಿದ್ದಾರೆ. ನಿಶಾಂತ್ ಕವನ ಇನ್ನೂ ಸೆಲೆಕ್ಷನ್ ಮಾಡಿಲ್ಲ ಹೂವನ. ನಾವು ಬಂದಿರೋದು ಹೂವು ತೊಗೊಳಕ್ಕೆ. ಕವನ ಹೂವು ತೊಗೋಬೇಕು ಅಂತ. ಇಲ್ಲಿ ನೋಡಿ 50 ರೂಪೀಸ್ ಅಂತೆ ಹೂವು. ಈಗ ಕವನ ತೊಗೋತಾಳೆ. ಯಾಕೆ ಬೇಡವಾ ಕವನ? ನಿಶಾಂತ್ ಮಾರ್ಕೆಟ್ ಬಂದಿದ್ದೀವಿ ಗುಲಾಬಿ ಹೂವು ತಗೊಳ್ಳೋಕ್ಕೆ. ನೋಡಲಿ ಹೂವು, ಗುಲಾಬಿ ಹೂವು ಬೇಕಾದ್ರೆ ಇಲ್ಲಿ ಬಂದು ತಗೊಳ್ಳಿ. ನೋಡಲಿ ಮಾರ್ಕೆಟ್ ಬರ್ತಾ ನೋಡಲಿ. ವೆಲ್ಕಮ್ ಟು ಅಭಿಷೇಕ್ ಡೈಲಿ ಬ್ಲಾಗ್ಸ್. ಈಗ ಸ್ಟಾರ್ಟ್ ಮಾಡ್ತಿದ್ದು ಬ್ಲಾಗ್ನ ಮಂಡ್ಯದಿಂದ. ನೋಡಿ ಅಲ್ಲ ಲಿಶಾಂತ್, ಏನಕ್ಕೆ ಮಂಡ್ಯಕ್ಕೆ ಬಂದಿದ್ದೀವಿ ಅಂತ ನೋಡಿ. ಬಂದಿರೋದು ಅಜ್ಜಿ ಮನೆಗೆ. ನೋಡಿ ಅಜ್ಜಿ ನಿಶಾಂತ್. ಯಾರಿದ್ದು ಅಜ್ಜಿ? ಅಜ್ಜಿ ಮನೆಗೆ ಬಂದ. ನಾವು ಬಂದಿರೋದು ನಮ್ಮ ಅತ್ತೆ ಮನೆಗೆ, ಅಂದರೆ ಕವನವರ ತಾಯಿ ಮನೆಗೆ ಬಂದಿದ್ದೀವಿ.
ಈಗ ರಜೆ ಇತ್ತಲ್ಲ, ಹಂಗೆ ಒಂದು ವಿಸಿಟ್ ಹೋಗೋಣ ಅಂತ ಬಂದಿದ್ದೀವಿ ಅಜ್ಜಿನೆಲ್ಲ ತೋರ್ಸೋಕ್ಕೆ. ಆಮೇಲೆ ಅಜ್ಜಿ ತೋರಿಸ್ತೀವಿ, ಆಮೇಲೆ ಅಜ್ಜಿನ ತೋರಿಸ್ಕೊಂಡು ನೋಡ್ಕೊಂಡು ಬರೋಕ್ಕೆ ಹೋಗೋಣ. ಇಲ್ಲಿ ನೋಡಿ ಲಿಕ್ಷಾಂತ್ ಓಡಾಡ್ತಾ ಇದ್ದಾನೆ. ಎಲ್ಲಿಗೆ ಬಂದಿದೆಯಾ ಲಿಕ್ಷಾಂತ್? ಬರ್ತಿದ್ದಂಗೆ ಇವನು ಆಟ ಸ್ಟಾರ್ಟ್ ಮಾಡಿದ್ದಾನೆ. No.